ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಅಕ್ರಮ ಗಣಿಗಾರಿಕೆ ಕುರಿತಂತೆ ಲೋಕಾಯುಕ್ತರು ವರ್ಷಗಳ ಕಾಲ ಶ್ರಮಪಟ್ಟು ವರದಿ ರೆಡಿ ಮಾಡಿದ್ದಾರೆ. ಮಣ್ಣು ತಿಂದು ಕುಬೇರರಾದವರ ಹೊಟ್ಟೆಯಿದ್ದ ಅಕ್ರಮದ ಸಂಪತ್ತು ಕಕ್ಕಿಸೋದಕ್ಕೆ ನಿಂತಿದ್ದಾರೆ. ಇಷ್ಟಕ್ಕೂ ಸಂಪತ್ತು ಲೂಟಿಯಾಗಿದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕಂದರೆ ನಮ್ಮ ಸಂಪತ್ತಿಗೆ ಈಗ ಆಪತ್ತು ಬಂದಿದೆ. ಬಳ್ಳಾರಿ ಅನ್ನೋ 3 ಅಕ್ಷರದ ಜಿಲ್ಲೆಯಲ್ಲಿ ರಸ್ತೆಗಳಿಲ್ಲ, ಆದರೆ ಗಣಿಗಳಿವೆ. ಕಾಡುಗಳಿಲ್ಲ, ಆದರೆ ಗಣಿಗಳಿವೆ. ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಕಡಿಮೆ, ಆದರೆ ಕೋಟಿ ಕೋಟಿ ದುಡಿಮೆ ಮಾಡೋ ಗಣಿಗಳಿವೆ. ಆಸ್ಪತ್ರೆಗಳಿಲ್ಲ, ಗಣಿಗಳಿವೆ. ಶಾಲೆಗಳಿಲ್ಲ, ಗಣಿಗಳಿವೆ. ಇಂಥ ಜಿಲ್ಲೆಯಲ್ಲೇ ಸಂಪತ್ತಿಗೆ ಆಪತ್ತು ಸೃಷ್ಟಿಯಾಗಿರೋದು. ಲೋಕಾಯುಕ್ತ ರಿಪೋರ್ಟ್ ರೆಡಿಯಾಗಿದೆ. ಅದು ಯಾರ್ಯಾರ ಹಣೆ ಬರಹ ಬಯಲಿಗಿಡುತ್ತೆ. ಇಷ್ಟಕ್ಕೂ ಅಷ್ಟು ದೊಡ್ಡ ಹಗರಣದ ಮೂಲ ಯಾವುದು? ಈ ಎಲ್ಲ ಪ್ರಶ್ನೆಗೂ ಉತ್ತರ ಬಳ್ಳಾರಿ. ಬಳ್ಳಾರಿ 8,447 ಚದರ ಕಿಲೋಮೀಟರ್ ವಿಸ್ತೀರ್ಣ. ಇಷ್ಟು ಜಾಗ ಆಕಾಶದಿಂದ ನೋಡಿದ್ರೆ ಹೀಗೆ ಕಾಣುತ್ತೆ. ಸಮಸ್ತ ಅಕ್ರಮ ಗಣಿಗಾರಿಕೆಯ ಬೇರುಗಳಿರೋದು ಇಲ್ಲೇ, ಇದೇ ಬಳ್ಳಾರಿಯಲ್ಲಿ. ಜಸ್ಟ್ ಕೆಲವೇ ವರ್ಷಗಳ ಹಿಂದೆ ಬಳ್ಳಾರಿ ಕಡುಬಡವರ ನಾಡಾಗಿತ್ತು. ಇವತ್ತೇನೂ ಪರಿಸ್ಥಿತಿ ಬದಲಾಗಿಲ್ಲ. ಈಗಲೂ ಅದು ಕಡುಬಡವರ ಜಿಲ್ಲೆಯೇ. ಆದರೆ ಅದೇ ಕಡುಬಡವರ ನಡುವೆ ಕೋಟ್ಯಾಧಿಪತಿಗಳು ಹುಟ್ಟಿಕೊಂಡಿದ್ದಾರೆ. ಒಬ್ಬೊಬ್ಬರು ಸಾವಿರಾರು ಕೋಟಿಯ ಕುಬೇರರೇ. ಅದಕ್ಕೆಲ್ಲ ಕಾರಣವಾಗಿರುವುದು ಮಣ್ಣಿನ ಭಯೋತ್ಪಾದನೆ. ಬೆಂಗಳೂರು ಕರ್ನಾಟಕಕ್ಕೆ ರಾಜಧಾನಿ ಆದ್ರೆ ಬಳ್ಳಾರಿ ದಿ ಡಸ್ಟ್ ಕ್ಯಾಪಿಟಲ್. ಇಂಥ ಬಳ್ಳಾರಿಗೆ ಉತ್ತರದಲ್ಲಿ ರಾಯಚೂರು, ಪಶ್ಚಿಮದಲ್ಲಿ ಕೊಪ್ಪಳ, ದಕ್ಷಿಣಕ್ಕೆ ಚಿತ್ರದುರ್ಗ ಮತ್ತು ದಾವಣಗೆರೆ, ಇನ್ನು ಪೂರ್ವಕ್ಕೆ ಹೋದ್ರೆ ಆಂಧ್ರ ಪ್ರದೇಶ, ಆಂಧ್ರದ ಕರ್ನೂಲು ಮತ್ತು ಅನಂತಪುರ ಜಿಲ್ಲೆಗಳಿವೆ. ಆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಅಕ್ರಮ ಗಣಿಗಾರಿಕೆ ವ್ಯಾಪಿಸಿದೆ. ಅಪ್ಪಟ ರಕ್ತ ಬೀಜಾಸುರನಂತೆ ಹಬ್ಬಿ ನಿಂತಿದೆ. ಈ ಅಕ್ರಮ ಗಣಿಗಾರಿಕೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೂ ಮೊದಲು ಸಕ್ರಮ ಗಣಿಗಾರಿಕೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಏಕೆಂದ್ರೆ ಬಳ್ಳಾರಿ ಅದಿರು ಸಾಮ್ರಾಜ್ಯ. ಕಬ್ಬಿಣ, ಮ್ಯಾಂಗನೀಸ್, ರೆಡ್ ಆಕ್ಸೈಡ್, ಚಿನ್ನ, ತಾಮ್ರ, ಲೀಡ್ ಮೊದಲಾದ ಲೋಹಗಳ ಅದಿರು ಇಲ್ಲಿ ಹೇರಳವಾಗಿದೆ. ಡಾಲಮೈಟ್, ಲೈಮ್ಸ್ಟೋನ್, ಕ್ವಾರ್ಟ್ಸ್, ಸೋಪಿನ ಕಲ್ಲು, ಗ್ರಾನೈಟ್ನಂತಹ ಲೋಹವಲ್ಲದ ಅದಿರುಗಳು ಇವೆ. ಒಟ್ಟಿನಲ್ಲಿ ಬಳ್ಳಾರಿ ಅನ್ನೋದು ಅದಿರು ನಿಕ್ಷೇಪದ ನಿಧಿ. ಬಳ್ಳಾರಿಯ ಸಂಡೂರು, ಹೊಸಪೇಟೆ ಗಣಿಗಾರಿಕೆಯ ಸೆಂಟರ್ ಪಾಯಿಂಟ್ಗಳು. ಹಾಗೆಯೇ ಅಕ್ರಮ ಗಣಿಗಾರಿಕೆಯ ರಾಜಧಾನಿಗಳೂ ಹೌದು. ಅಕ್ರಮ ಗಣಿಗಾರಿಕೆಯಿಂದಾಗಿಯೇ ಈ ಬಳ್ಳಾರಿ ಈಗ ಬೆಂಗಳೂರು ಬಿಟ್ಟರೆ ವೇಗವಾಗಿ ಬೆಳೆಯುತ್ತಿರುವ 2ನೇ ಮಹಾನಗರವಾಗಿ ರೂಪುಗೊಂಡಿದೆ. ಬಳ್ಳಾರಿ ಬದಲಾಗಿದೆ. ಬಳ್ಳಾರಿಯನ್ನ ಗಣಿಗಾರಿಕೆ ಮತ್ತು ಅಕ್ರಮ ಗಣಿಗಾರಿಕೆ ಎರಡೂ ಬದಲಾಯಿಸಿವೆ. ಲೋಕಾಯುಕ್ತರ ವರದಿ ಅಕ್ರಮ ಗಣಿಗಾರಿಕೆಯ ವಿವರ ತಿಳಿಯಬೇಕು ಅಂದ್ರೆ ಮೊದಲು ಸಕ್ರಮ ಗಣಿಗಾರಿಕೆಯ ಪಿನ್ ಟು ಪಿನ್ ಮಾಹಿತಿ ತಿಳ್ಕೋಬೇಕು. ಸುಮ್ಮನೆ ತಿಳ್ಕೊಂಡಿರಿ. ಬಳ್ಳಾರಿಯಂಥ ಪ್ರದೇಶಗಳಲ್ಲಿ ಅದಿರು ಹೇರಳವಾಗಿರುವ ಜಾಗಗಳಲ್ಲಿ ಗಣಿ ಗುತ್ತಿಗೆ ಪಡೆಯಲು ಸರ್ಕಾರ ಖಾಸಗಿಯವರನ್ನ ಆಹ್ವಾನಿಸುತ್ತೆ. ಅಲ್ಲಿಂದಲೇ ಇಲ್ಲಿನ ಗಣಿ ಉದ್ಯಮಿಗಳು ಭೂತಾಯಿಯ ಎದೆಗೆ ಬಾಯಿ ಹಾಕ್ತಾರೆ.
ಅದಕ್ಕಾಗಿ ಲಕ್ಷ ಲಕ್ಷ ಚೆಲ್ತಾರೆ, ಕೋಟಿ ಕೋಟಿ ಕದೀತಾರೆ. ಬೆಂಗಾಡಾಗುವುದು ಬಳ್ಳಾರಿ. ಈ ಅಕ್ರಮ ಗಣಿಗಾರಿಕೆ ಏನು ಎತ್ತ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಮೊದಲು ಸಕ್ರಮ ಗಣಿಗಾರಿಕೆ ಏನು ಅಂತ ತಿಳ್ಕೋಬೇಕು. ಒಬ್ಬ ವ್ಯಕ್ತಿ ಗಣಿಗಾರಿಕೆ ಮಾಡಬೇಕು ಅಂದ್ರೆ ಅದಕ್ಕೆ ಅಪ್ಲೈ ಮಾಡಿ ಲೀಸ್ ಪಡೆಯಬೇಕು. ನಂತರ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹಿಡಿದು 10 ಹಲವು ನಿರಪೇಕ್ಷಣಾ ಪತ್ರ ಪಡೆದು ದೆಹಲಿಯ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ಗೆ ಪರವಾನಗಿಗೆ ಅರ್ಜಿ ಸಲ್ಲಿಸಬೇಕು. ಅವರು ನಕಾಶೆ ನೋಡಿ ಎಲ್ಲ ಸರಿಯಾಗಿದೆ ಅಂತ ಗ್ಯಾರಂಟಿ ಮಾಡಿಕೊಂಡು ರಾಯಧನ ಕಟ್ಟಿಸಿಕೊಂಡು ವರ್ಷಕ್ಕೆ ಇಂತಿಷ್ಟು ಲಕ್ಷ ಟನ್ ಅದಿರು ತೆಗೆಯಬಹುದು ಅಂತ ಪರ್ಮಿಷನ್ ಕೊಡ್ತಾರೆ. ಅದನ್ನು ತಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕೊಟ್ರೆ ಅಷ್ಟು ಅದಿರನ್ನ ಗಣಿಯಿಂದ ಹೊರಗೆ ಸಾಗಿಸೋದಕ್ಕೆ ಲಾರಿಗಳಿಗೆ ಪರ್ಮಿಟ್ ಕೊಡ್ತಾರೆ. ನಂತರ ಶುರುವಾಗೋದು ಗಣಿಗಾರಿಕೆ. ಇದು ನ್ಯಾಯಬದ್ಧವಾದ ವ್ಯವಹಾರ. ಹಾಗಾದ್ರೆ ನಾವೀಗ ನೋಡ್ತಿರೋ ಈ ಬಳ್ಳಾರಿ ಹೀಗೆ ಕಾಯ್ತು? ಅಕ್ರಮ ಗಣಿಗಾರಿಕೆ ಹೇಗೆ ನಡೆಯಿತು? ಇದರಲ್ಲೇನೋ ಅವ್ಯವಹಾರ ನಡೆಯಿತು? ಹೇಗೆ ನಡೆಯುತ್ತೆ? ಇದನ್ನೆಲ್ಲ ತಿಳ್ಕೊಂಡ್ರೆ ಅಪ್ಪಟ ದೇಶ ಪ್ರೇಮಿಯ ಎದೆ ಒಡೆಯುತ್ತೆ. ಯಾಕಂದ್ರೆ ಗಣಿ ಕಳ್ಳರು ಭೂತಾಯಿಯ ಎದೆಗೆ ಕನ್ನ ಹಾಕಿದ್ದಾರೆ, ಅಗೆದು ಅಗೆದು ಬರಿದು ಮಾಡಿದ್ದಾರೆ. ಒಂದು ಕಾಲದ ಸಮೃದ್ಧ ಹಸಿರು ಬಳ್ಳಾರಿ ಈಗ ಮುಕ್ಕಾದ ಬೆಟ್ಟ ಗುಡ್ಡಗಳ ಕೊಂಪೆ ಆಗಿದೆ. ಬೆಟ್ಟ ಗುಡ್ಡಗಳಲ್ಲಿ ಅವುಗಳನ್ನ ಕಡಿದು ಒಡೆದು ಸಮತಟ್ಟು ಮಾಡಲಾಗುತ್ತಿದೆ. ಇಲ್ಲಿಂದ ಅದಿರು ಅನ್ನೋದು ಹೊರದೇಶಗಳಿಗೆ ಬೇಕಾಬಿಟ್ಟಿಯಾಗಿ ಸಪ್ಲೈ ಆಗ್ತಾ ಇದೆ. ಅವೆಲ್ಲವುಗಳ ಸಮಗ್ರ ತನಿಖಾ ವರದಿಯೇ ಲೋಕಾಯುಕ್ತರ ಅಕ್ರಮ ಗಣಿಗಾರಿಕೆ ವರದಿ. 9,000 ಪುಟಗಳಿಗಿಂತಲೂ ಹೆಚ್ಚಿದೆ ಈ ಅಕ್ರಮ ಗಣಿಗಾರಿಕೆಯ ಮಹಾಭಾರತ. ಎಸ್, ಇದೇ ಮಾರ್ಗದಲ್ಲಿ ನ್ಯಾಯಬದ್ಧವಾಗಿ ವ್ಯವಹಾರ ಮಾಡಿದರೆ ಸಂಪತ್ತಿಗೆ ಇಂಥ ಆಪತ್ತು ಬರ್ತಾ ಇರಲಿಲ್ಲ. ಹಾಗಾದರೆ ಅಕ್ರಮ ಹೇಗೆ ನಡೆಯುತ್ತೆ ತಿಳಿದುಕೊಳ್ಳೋಣ ಸಣ್ಣ ಬ್ರೇಕ್ ನಂತರ.